ಇನ್ನು ಕಾವೇರಿ ನದಿ ತೀರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕೆಲವು ಪ್ರವಾಸಿ ಸ್ಥಳಗಳಲ್ಲಿ ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿದೆ. ಹೈ ಅಲರ್ಟ್ ಪ್ರದೇಶಗಳು, ನದಿ ಪಾತ್ರದಲ್ಲಿ ಮೋಜು ಮಸ್ತಿಗೆ ಮಂಡ್ಯ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನ್ಯೂ ಇಯರ್ ನೆಪದಲ್ಲಿ ನಡೆಸೋ ಹುಚ್ಚಾಟಗಳಿಗೆಲ್ಲನೂ ಕೂಡ ಬ್ರೇಕ್ ಹಾಕಿದ್ದಾರೆ. ಅದ್ಯಾವುದಕ್ಕೂ ಕೂಡ ಈ ಬಾರಿ ಅವಕಾಶ ಇಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟೋಕೆ ಎಲ್ಲೆಡೆ ಹದ್ದಿನ ಕಣ್ಗಾವಲನ್ನು ಇರಿಸಲಾಗಿದೆ. ಪೊಲೀಸರ ಜೊತೆ 200ಕ್ಕೂ ಹೆಚ್ಚು ಹೋಮ್ ಗಾರ್ಡ್ಗಳ ನಿಯೋಜನೆ ಕೂಡ ಆಗಿದೆ. KRS ಹಿನ್ನೀರಿನ ಪ್ರದೇಶದಲ್ಲೂ ಕೂಡ BNS 163 ಜಾರಿ ಮಾಡಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಕಾವೇರಿ ನದಿ ತೀರದಲ್ಲಿ ಅಡುಗೆ, ಊಟ, ಮದ್ಯ ಸೇವನೆಗೆ ಬ್ರೇಕ್ ಹಾಕಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ 31 ಮತ್ತು 1ನೇ ತಾರೀಕು ವರ್ಷಾಚರಣೆಯ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದರಿಂದ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತನ್ನು ಮಾಡಿದ್ದೀವಿ. ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ, ರೆಸಾರ್ಟ್ಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು ಅಥವಾ ಹೋಮ್ ಸ್ಟೇಗಳಿರ್ಬೋದು, ಅಕ್ರಮ ಚಟುವಟಿಕೆಗಳು ಅಂತಂದರೆ ಡ್ರಗ್ ಸೇವನೆ ಇರ್ಬೋದು ಅಥವಾ ವಿತೌಟ್ ಲೈಸೆನ್ಸ್ ಲಿಕ್ಕರ್ ಉಪಯೋಗಿಸೋದಿರ್ಬೋದು, ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದು ಅನಧಿಕೃತ ಚಟುವಟಿಕೆಗಳು ನಡೆದ ರೀತಿಯಲ್ಲಿ ನೀವು ವರ್ಷಾಚರಣೆಯ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ಭೇಟಿ ನೀಡಿ ಸ್ಥಳ ಸುರಕ್ಷತೆ ಇದೆಯಾ ಬಗ್ಗೆ ಮತ್ತು ಯಾವುದೇ ಚಟುವಟಿಕೆ ನಡೆದ ರೀತಿಯಲ್ಲಿ ಅದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ವರದಿ ಕೊಡುವಂತೆ ಸಹಿತ ನಾವು ತಿಳಿಸಿದ್ದೀವಿ. ಏನು ವರ್ಷಾಚರಣೆ ಇರ್ತದೆ, ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಕೆಲವು ಕಡೆ ಹಲವಾರು ಪ್ರವಾಸಿಗರು ಬರ್ತಾರೆ. ಮುಖ್ಯವಾಗಿ KRS ಸುತ್ತಮುತ್ತಲಿನ ಪ್ರದೇಶಗಳಿಗೆ, ಅಂದರೆ ಹಿನ್ನೀರಿನ ಪ್ರದೇಶ ಇರ್ಬೋದು ಮತ್ತು ನದಿ ದಂಡೆ ಪ್ರದೇಶ ಇರ್ಬೋದು ಅಥವಾ KRS ಡ್ಯಾಮ್ನ ಹಲವಾರು ಪ್ರದೇಶಗಳಿರ್ಬೋದು, ಅಲ್ಲೇ ನಿಷೇಧಾಜ್ಞೆಯನ್ನು ಸಹಿತ ನಾವು ಮಾಡಿದ್ದೀವಿ. ಸಾಕಷ್ಟು ಘಟನೆಗಳು ಹಿಂದೆ ಬಲಮುರಿ, ಎಡಮುರಿ, ಮುತ್ತತ್ತಿ ಮತ್ತು ಮಹದೇವಪುರ ಹೀಗೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ಜನ ನೀರಿನಲ್ಲಿ ಮುಳುಗಿ ಹೋಗಿದ ಒಂದು ಘಟನೆಗಳು ಜರುಗಿದ ಸಂದರ್ಭದಲ್ಲಿ ಆ ಥರದ ಘಟನೆಗಳು ಮತ್ತೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ 200 ಸಂಖ್ಯೆಯ ಹೋಮ್ ಗಾರ್ಡ್ಗಳನ್ನು ಸಹಿತ ನಾವು ನಿಯೋಜನೆ ಮಾಡಿ ಅಂಥ ಎಲ್ಲ ಪ್ರದೇಶಗಳಿಗೆ ಸಿಬ್ಬಂದಿಗಳನ್ನು ಹಾಕಿದ್ದೀವಿ. ಅದರ ಜೊತೆಗೆ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಡೆ ನಿಷೇಧಾಜ್ಞೆಯನ್ನು ಸಹಿತ ಜಾರಿ ಮಾಡಿ ನೀರಿಗೆ ಇಳಿಯದಂತೆ ಮತ್ತು ಮುಖ್ಯವಾಗಿ ಏನು ನಿಷೇಧಿತ ಪ್ರದೇಶ ಇದೆ ಅಲ್ಲಿಗೆ ಗುಂಪು ಕಟ್ಟಿಕೊಂಡು ಜನ ಬರುವುದನ್ನು ನಾವು ಈಗಾಗಲೇ ನಿಷೇಧ ಮಾಡಲಾಗಿದೆ. ಮುಖ್ಯವಾಗಿ ಪಾಂಡವಪುರ ತಾಲೂಕು, ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಳವಳ್ಳಿ ತಾಲೂಕು, ಈ 3 ತಾಲೂಕಿನಲ್ಲಿ ನದಿ ದಂಡಿನ ಪ್ರದೇಶಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಾವು